ನಮಸ್ಕಾರ ವೀಕ್ಷಕರೇ, ಇವತ್ತಿನ ನನ್ನ ಹಾರರ್ ಸ್ಟೋರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಕೊಟ್ಟಿರುವಂಥ ಟಾಪಿಕ್ ಒಂದು ಪ್ರೆಗ್ನೆಂಟ್ ಲೇಡಿಯ ಜೊತೆ ನಡೆದಂತಹ ಒಂದು ಭಯಾನಕ ಇನ್ಸಿಡೆಂಟ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಕಥೆನ ಶುರು ಮಾಡಿ. ರಮೇಶ್ ಅವರು ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ರಮೇಶ್ ಅವ್ರಿಗೆ ತಂದೆ ತಾಯಿ ಇರೋದಿಲ್ಲ. ಅವ್ರಿಗೆ ಇರೋ ಜೀವ ಅಂತ ಇದ್ದರೆ ಅವರ ಹೆಂಡತಿ ಕಾವ್ಯ ಮಾತ್ರ. ಕಾವ್ಯ ಈಗ 8 ತಿಂಗಳ ಗರ್ಭಿಣಿಯಾಗಿರ್ತಾರೆ. ಆ್ಯಂಡ್ ಕಾವ್ಯರಿಗೂ ಸಹ ತಂದೆ ತಾಯಿ ಇರೋದಿಲ್ಲ. ಹಾಗಾಗಿ ರಮೇಶ್ ಅವರು ಕಾವ್ಯರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಬಿಸ್ನೆಸ್ ಮ್ಯಾನ್ ಆಗಿರೋಂತಹ ರಮೇಶ್ ಅವರು ಹಿಂಗೆ ಕೆಲಸದ ಮೇಲೆ ಔಟ್ ಆಫ್ ಕಂಟ್ರಿ ಹೋಗಬೇಕಾಗಿರುತ್ತೆ. ಇತ್ತ ಕಾವ್ಯ ಅವರು 8 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ ಅವರನ್ನು ಕರ್ಕೊಂಡು ಹೋಗೋವಂಥ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಹಾಗಾಗಿ ಊರಲ್ಲಿದ್ದಂಥ ಎಸ್ಟೇಟ್ನಲ್ಲಿ ಕಾವ್ಯವ್ರನ್ನ ಬಿಡೋ ಅಂತಹ ಪ್ಲ್ಯಾನ್ನ ರಮೇಶ್ ಅವರು ಮಾಡ್ತಾರೆ. ರಮೇಶ್ ಅವರು ಕಾವ್ಯನ ತಮ್ಮ ಎಸ್ಟೇಟಿಗೆ ಬಿಟ್ಬರೋಣ ಅಂತ ಕಾರಲ್ಲಿ ಹೊರಡ್ತಾರೆ. ಇನ್ನೇನು ಊರು ಹತ್ರ ಬರ್ತಿದ್ದಂಗೆ ಮಳೆ ಸ್ವಲ್ಪ ಜೋರಾಗಿ ಸುರಿಯೋದಕ್ಕೆ ಶುರುವಾಗತ್ತೆ. ರಮೇಶ್ ಅವರು, ಕಾವ್ಯ ತುಂಬ ಸುಸ್ತಾಗ್ತಿದೆಯಾ, ಮಳೆ ಬೇರೆ ಜೋರಾಗಿ ಬರ್ತಿದೆ, ಹೋಗೋದು ನಿಧಾನ ಆಗ್ತಿದೆ, ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ತಲುಪಿಬಿಡ್ತೀವಿ, ಆರಾಮಿದೆಯಲ್ವಾ ಅಂತ ಕೇಳ್ತಾರೆ. ನಾನು ಆರಾಮಾಗಿದ್ದೀನಿ, ಆದರೆ ಡಾಕ್ಟರ್ ನನಗೆ ಇಲ್ಲೇ ಹತ್ರದಲ್ಲೇ ಇರಬೇಕು, ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಡಿ ಅಂತ ಹೇಳಿದ್ರು. ನೀವು ನೋಡಿದ್ರೆ ನಮ್ಮನ್ನ ಇಷ್ಟು ದೂರದಲ್ಲಿರೋ ಊರಿಗೆ ಬಿಟ್ಟು ಹೋಗ್ತಾ ಇದ್ದೀರಾ, ನನಗೆ ಇಲ್ಲಿರೋಕ್ಕೆ ಯಾಕೋ ಮನಸ್ಸು ಒಪ್ತಾ ಇಲ್ಲ, ಮನಸ್ಸು ಒಂಥರ ತಳಮಳ ಅನ್ನಿಸ್ತಿದೆ, ದಯವಿಟ್ಟು ನನ್ನನ್ನು ವಾಪಸ್ ಕರ್ಕೊಂಡು ಹೋಗಿ. ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ, ಗೌರಮ್ಮ ಅನ್ನೋ ಅಜ್ಜಿ ಸುಮಾರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಅವ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ನೀನೇನು ಯೋಚನೆ ಮಾಡಬೇಡ, 4 ದಿನ ಅಷ್ಟೇ, ನಾನು ಬೇಗ ಹೋಗಿ ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಇನ್ನೇನು ಮಾತಾಡ್ತಾ ಅವರು ಆ ಲೊಕೇಶನ್ನು ಕೂಡ ತಲುಪ್ತಾರೆ. ಕಾರಿಂದ ಕೆಳಗಿಲ್ದ ಕಾವ್ಯಗೆ ಆ ಮನೆ ನೋಡೋದಕ್ಕೆ ವಿಚಿತ್ರವಾಗಿ ಕಾಣುತ್ತೆ. ತುಂಬ ಹಳೇ ಮನೆ ಥರ ಅನಿಸ್ತಿರತ್ತೆ. ಏನ್ರಿ ಈ ಮನೆ ಈ ಥರ ಇದೆ, ಇಲ್ಲಿರಬೇಕಾ ನಾನು, ದಯವಿಟ್ಟು ನನ್ನನ್ನು ವಾಪಸ್ ಕರ್ಕೊಂಡೋಗಿ, ಇಲ್ಲಿ 4 ದಿವಸ ಒಬ್ಬಳೇ ಹೇಗಿರೋದು, ನನ್ನ ಕೈಲಿ ಇಲ್ಲಿರೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ರಮೇಶ್ ಅವರು, ಹಾಗೆಲ್ಲ ಹೇಳ್ಬೇಡ ಕಾವ್ಯ, ಮನೆ ಹಳೇದಷ್ಟೇ, ಇದು ಪುರಾತನ ಮನೆ, ಒಳಗಡೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸುತ್ತಮುತ್ತಲ ವಾತಾವರಣ ನಿನಗೆ ಹೋಗ್ತಾ ತುಂಬ ಇಡಿಸುತ್ತೆ, ಬಾ ಒಳಗೆ ಹೋಗೋಣ, ರೆಸ್ಟ್ ಮಾಡುವಂತೆ ಅಂತ ಅವ್ರನ್ನ ಕರ್ಕೊಂಡು ಒಳಗೆ ಹೋಗ್ತಾರೆ. ಒಳಗೆ ಹೋಗ್ತಿದ್ದಂಗೆ ಅದೇ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂತಹ ಗೌರಮ್ಮ ಅಜ್ಜಿ ಅವ್ರನ್ನ ತುಂಬ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಮಗ ಚೆನ್ನಾಗಿದೆಯಾ, ಅಮ್ಮ ಚೆನ್ನಾಗಿದ್ದೀರಾ, ತುಂಬ ಗರ್ಭಿಣಿನ ಇಲ್ಲಿ ಕರ್ಕೊಂಬಂದಿದ್ದೀರಾ, ತುಂಬ ಖುಷಿ ಆಯಿತು, ಮೇಲ್ಗಡೆ ರೂಮ್ನ ಕ್ಲೀನ್ ಮಾಡಿಟ್ಟಿದ್ದೀನಿ, ನೀವಿಬ್ಬರು ಅಲ್ಲೋಗಿ ಇವತ್ತು ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಕಾವ್ಯ ಮತ್ತು ರಮೇಶ್ ಅವತ್ತಿನ ರಾತ್ರಿನ ಅಲ್ಲೇ ಕಳೀತಾರೆ. ಅಲ್ಲಿನ ವಾತಾವರಣ ಕಾವ್ಯಗೆ ಇಷ್ಟ ಆಗೋಕ್ಕೆ ಶುರುವಾಗತ್ತೆ. ಬೆಳಗ್ಗೆ ತಿಂಡಿನ ಮುಗಿಸ್ಕೊಂಡು ರಮೇಶ್ ಅವರು ಹೊರಡೋದಕ್ಕೆ ತಯಾರಾಗ್ತಾರೆ. ಕಾವ್ಯ, ನಾನಿನ್ನು ಹೊರಡ್ತೀನಿ, ಇಲ್ಲಿ ಫೋನ್ ನೆಟ್ವರ್ಕ್ ಸಿಗೋದಿಲ್ಲ, ನಿನಗೆ ನನ್ನ ಹತ್ರ ಮಾತಾಡಬೇಕು ಅನ್ನಿಸ್ದಾಗಲೆಲ್ಲ ಇಲ್ಲಿ ಲ್ಯಾಂಡ್ಲೈನ್ ಇರುತ್ತೆ, ಆದ್ದರಿಂದ ನೀನು ನನಗೆ ಕಾಲ್ ಮಾಡ್ಬೋದು, ಯಾವಾಗ ಕಾಲ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ, ನೀನು ಏನೇ ಬೇಕಿದ್ರು ಅಂದರೂ ಆ ಅಜ್ಜಿನ ಕೇಳು, ಅವ್ರು ಏನು ಬೇಕು ಅಂದರೂ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಹುಷಾರು ಕಾವ್ಯ, ಬೇಗ ಬಂದುಬಿಡ್ತೀನಿ ಅಂತ ರಮೇಶ್ ಅವರು ಕಾರ್ ತಗೊಂಡು ಸಿಟಿಗೆ ಹೊರಡ್ತಾರೆ. ಕಾವ್ಯ ಅವರು ಗೌರಮ್ಮ ಅಜ್ಜಿಗೆ, ಅಜ್ಜಿ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಅಂತ ಕೇಳಿದಾಗ, ಅಜ್ಜಿ ನನಗೂ ಗೊತ್ತಿಲ್ಲಮ್ಮ, ಆದರೆ ನಾನೊಂದು 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು, ಈ ಮನೆ ನಾನು ಒಂದು ರೌಂಡ್ ಹಾಕ್ಕೊಂಬರ್ತೀನಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಕಾವ್ಯ ಹೊಡ್ತಾಳೆ. ಮನೇಲಿ ತುಂಬ ಹಳೇ ಕಾಲದ ಫೋಟೋಗಳು, ಆ ಹಳೆ ಕಾಲದ ಫೋಟೋದಲ್ಲೂ ಮಧ್ಯದಲ್ಲಿ ಒಂದು ಫೋಟೋದಲ್ಲಿ ಗೌರಮ್ಮ ಅಜ್ಜಿನೂ ಕೂಡ ಇರ್ತಾರೆ. ಆದರೆ ಆ ಫೋಟೋದಲ್ಲಿ ಗೌರಮ್ಮ ಅಜ್ಜಿ ತುಂಬ ಯಂಗಾಗಿರ್ತಾರೆ. ಅವರ ಕೈಯಲ್ಲಿ ಒಂದು ಪುಟ್ಟ ಪಾಪು ಕೂಡ ಇರುತ್ತೆ. ಆ ಪಾಪು ನೋಡೋದಕ್ಕೆ ತುಂಬ ಕ್ಯೂಟಾಗಿರುತ್ತೆ. ಕಾವ್ಯ ಆ ಫೋಟೋನ ನೋಡಿ ನಕ್ಕೊಂಡು ಮುಂದೆ ಹೋಗ್ತಾಳೆ. ಹೀಗೆ ಮನೆಯನ್ನೆಲ್ಲ ನೋಡ್ತಿದ್ದಾಗ ಕಾವ್ಯನ ಕಣ್ಣು ಒಂದು ರೂಮಿನ ಕಡೆ ಹೋಗುತ್ತೆ. ಆ ರೂಮ್ ಡೋರ್ ಬೀಗದಿಂದ ಲಾಕ್ ಆಗಿರುತ್ತೆ. ಸುಮಾರು ವರ್ಷದಿಂದ ಆ ಬೀಗನ ಯಾರು
ತೆಗೆದೇ ಇಲ್ವೇನೋ ಅನ್ನೋಷ್ಟು ರೆಸ್ಟ್ ಹಿಡ್ದಿರುತ್ತೆ. ಕಾವ್ಯ ಗೌರಮ್ಮ ಅವ್ರನ್ನ ಜೋರಾಗಿ ಕರೀತಾಳೆ. ಯಾಕೆ ಈ ರೂಮ್ ಡೋರ್ ಲಾಕ್ ಮಾಡಿದ್ದೀರಾ? ಸುಮಾರು ವರ್ಷದಿಂದ ಯಾರೂ ತೆಗ್ದೇ ಇಲ್ಲ ಅನಿಸುತ್ತೆ, ಓಪನ್ ಮಾಡಿ, ನಾನು ಒಳಗೆ ಏನಿದೆ ಅಂತ ನೋಡಬೇಕು ಅಂತ ಕೇಳ್ತಾಳೆ. ಗೌರಮ್ಮ ಅವರು, ಬೇಡಮ್ಮ, ನೀನು ಆ ರೂಮ್ಗೆ ಹೋಗಬಾರ್ದ? ಯಾಕೆ ಹೋಗಬಾರ್ದು ಅಂತ ಕೇಳಿದಾಗ, ಆ ರೂಮ್ನ ಕ್ಲೋಸ್ ಮಾಡಿ ಸುಮಾರು ವರ್ಷ ಆಗಿದೆ, ಆ ರೂಮ್ನಲ್ಲಿ ಏನಂಥ ವಿಶೇಷ ಏನೂ ಇಲ್ಲ, ಹಳೆಯ ಸಾಮಾನುಗಳನ್ನೆಲ್ಲ ತುಂಬಿದ್ದೀವಿ, ಅಲ್ಲಿ ಹಾವು ಚೇಳು ಎಲ್ಲ ಸೇರಿಕೊಂಡಿರುತ್ತೆ, ನೀನು ಇಂಥ ಟೈಮಲ್ಲಿ ಅಂಥ ರೂಮ್ಗೆಲ್ಲ ಹೋಗಬಾರ್ದು, ಅದಕ್ಕೆ ಹೋಗಬೇಡ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಕಾವ್ಯನೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆಯಿತು ಸರಿ ಬಿಡಿ ಅಂತ ಸುಮ್ಮನಾಗ್ತಾಳೆ. ರಾತ್ರಿ ಊಟ ಮುಗಿಸ್ಕೊಂಡು ಕಾವ್ಯ ತನ್ನ ರೂಮಿಗೆ ಮಲ್ಗೋಣ ಅಂತ ಹೋಗ್ತಾಳೆ. ಎಷ್ಟೊತ್ತಾದರೂ ಕಾವ್ಯಗೆ ನಿದ್ದೆನೇ ಬರೋದಿಲ್ಲ, ತುಂಬ ಬೋರ್ ಆಗ್ತಿರುತ್ತೆ. ಆಗ ಕಿಟಕಿ ಹತ್ರ ನಿಂತ್ಕೊಂಡು ಅಲ್ಲಿನ ಗಾಳಿಯ ವಾತಾವರಣನ ಸವಿತಾ ಇರ್ತಾಳೆ. ಆಗ ಹೊರ್ಗಡೆಯಿಂದ ಯಾರೋ ಜೋರಾಗಿ ಗೋಡೆನ ಬಡಿಯೋ ಥರ ಶಬ್ದ ಕೇಳಿಸುತ್ತೆ. ಕಾವ್ಯ, ಏನಿದು, ಯಾರೋ ಗೋಡೆ ಬಡಿಯೋ ಥರ ಶಬ್ದ ಕೇಳಿಸ್ತಿದೆಯಲ್ಲ, ಇಷ್ಟೊತ್ತಲ್ಲಿ ಗೌರಮ್ಮಾಜಿ ಏನು ಮಾಡ್ತಿದ್ದಾರೆ ಅಂತ ಈಚೆ ಬರ್ತಾಳೆ. ಈಚೆ ಬರ್ತಿದ್ದಂಗೆ ಆ ಸೌಂಡ್ ಸ್ಟಾಪ್ ಆಗುತ್ತೆ. ಅವಳು ಏನಿದು ಅಂದ್ಕೊಂಡು ಮತ್ತೆ ವಾಪಸ್ ರೂಮಿಗೆ ಬರ್ತಾಳೆ. ಮತ್ತೆ ಅದೇ ಶಬ್ದ ಮತ್ತೆ ಕೇಳಿಸುತ್ತೆ. ಈ ಸತಿ ಏನಿದು ನೋಡೇ ಬಿಡೋಣ ಅಂತ ಈಚೆ ಬರ್ತಾಳೆ. ಆದರೆ ಈಗ ಆ ಸೌಂಡ್ ಬರ್ತಿರೋದು ಲಾಕ್ ಆಗಿರೋಂಥ ಆ ರೂಮ್ನ ಒಳಗಡೆಯಿಂದ ಆ ಶಬ್ದ ಕೇಳಿಸ್ತಿರುತ್ತೆ. ಕಾವ್ಯಂಗೆ ಸ್ವಲ್ಪ ಗಾಬರಿ ಆಗುತ್ತೆ. ಗಾಬರಿಯಿಂದ ಗೌರಮ್ಮ ಅಜ್ಜಿನ ಜೋರಾಗಿ ಕರೀತಾಳೆ. ಅಜ್ಜಿ ಕೆಳಗಡೆಯಿಂದ ಮೇಲ್ ಬಂದು, ಯಾಕೆ ಕಾವ್ಯ ಈ ಥರ ಜೋರಾಗಿ ಕೂಗ್ತಿದ್ಯಾ, ಏನಾಯಿತು ಅಂತ ಕೇಳ್ತಾಳೆ. ಅಜ್ಜಿ, ಆ ರೂಮ್ ಒಳಗಡೆಯಿಂದ ಯಾರೋ ಗೋಡೆನ ಬಡಿಯೋ ಥರ ಶಬ್ದ ಕೇಳಿಸ್ತಿದೆ, ಯಾರಿದ್ದಾರೆ ಆ ರೂಮ್ನಲ್ಲಿ, ನಿಜ ಹೇಳಿ, ನೀವೇನಾದರೂ ನನ್ನ ಹತ್ರ ಮುಚ್ಚಿಡ್ತಿದ್ರೆ ದಯವಿಟ್ಟು ಹೇಳಿ ಅಂತ ಕೇಳ್ತಾಳೆ. ಆ ಥರ ಏನೂ ಇಲ್ಲ ಕಾವ್ಯ, ಆ ರೂಮ್ನಲ್ಲಿ ತುಂಬ ಹಳೆ ವಸ್ತುಗಳಿದೆ, ಆ ರೂಮಿನ ಕಿಟಕಿನೂ ಅಷ್ಟೇ ಕ್ಲೋಸ್ ಆಗಿಲ್ಲ, ಅದು ಕಿಟಕಿ ಸರಿ ಇಲ್ಲ, ಜೋರಾಗಿ ಗಾಳಿ ಬೀಸಿದಾಗ ಅಲ್ಲಿನ ವಸ್ತು ಆ ಕಡೆ ಈ ಕಡೆ ಆಗಿ ನಿನಗೆ ಆ ಥರ ಶಬ್ದ ಕೇಳಿಸ್ತಿದೆ ಅಷ್ಟೇ, ಆ ಶಬ್ದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ, ಹೋಗಿ ಆರಾಮಾಗಿ ಮಲ್ಕೋ ಅಂತ ಹೇಳಿಬಿಟ್ಟು ಗೌರಮ್ಮ ಅಜ್ಜಿ ಹೋಗ್ಬಿಡ್ತಾರೆ. ಕಾವ್ಯನೂ ಸರಿ ಆಯಿತು, ನನಗೆ ಈ ಥರ ಅನಿಸ್ತಿರ್ಬೋದು ಅಂದ್ಕೊಂಡು ಅವಳು ಬಂದು ಆವತ್ತಿನ ನೈಟ್ ಮಲ್ಕೊಂಡ್ಬಿಡ್ತಾಳೆ. 2ನೇ ದಿನ ರಾತ್ರಿ ಕಾವ್ಯ ಊಟ ಮುಗಿಸ್ಕೊಂಡು ತನ್ನ ರೂಮ್ನಲ್ಲಿ ಆರಾಮಾಗಿ ಮಲ್ಕೊಂಡಿರ್ತಾಳೆ. ರಾತ್ರಿ 12-12:30 ಆಗಿರುತ್ತೆ. ಕಾವ್ಯ ಆರಾಮಾಗಿ ಮಲಗಿರ್ತಾಳೆ. ಆದರೆ ಈಗ ಆ ಲಾಕ್ ಆಗಿರೋ ರೂಮ್ ಒಳಗಡೆಯಿಂದ ಯಾರೋ ಜೋಗುಳ ಆಡೋ ಥರ ಶಬ್ದ ಕೇಳಿಸುತ್ತೆ. ಕಾವ್ಯ, ಏನಿದು, ಯಾರು ಇಷ್ಟೊತ್ತಿನಲ್ಲಿ ಜೋಗುಳ ಆಡ್ತಿದ್ದಾರಲ್ಲ, ಯಾರಿರ್ಬೋದು ಅಂತ ಈಚೆ ಬಂದು ನೋಡ್ತಾಳೆ. ಈಚೆ ಬಂದು ನೋಡಿದ್ರೆ ಆ ಸೌಂಡು ಆ ಲಾಕ್ ಆಗಿರೋ ರೂಮ್ ಒಳಗಡೆಯಿಂದ ಬರ್ತಿರುತ್ತೆ. ಕಾವ್ಯ, ಏನಿದು ವಿಚಿತ್ರ, ಅಜ್ಜಿ ನೋಡಿದ್ರೆ ಆ ರೂಮ್ ಸುಮಾರು ವರ್ಷದಿಂದ ಲಾಕ್ ಆಗಿದೆ ಅಂತ ಹೇಳಿದ್ರಲ್ಲ, ಈಗ ಆ ಒಳಗಡೆಯಿಂದ ಸೌಂಡ್ ಮಾಡ್ತಿರೋದು ಯಾರು ಅಂತ ಗೌರಮ್ಮ ಅಜ್ಜಿನ ಜೋರಾಗಿ ಕೂಗ್ತಾಳೆ. ಆದರೆ ಅಜ್ಜಿ ಎಷ್ಟು ಕೂಗಿದ್ರೂ ಬರೋದೇ ಇಲ್ಲ. ಕಾವ್ಯಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಗುತ್ತೆ. ಕಾವ್ಯ ಭಯದಿಂದ ರೂಮಿಗೆ ಬಂದು ಡೋರ್ನ ಲಾಕ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಕಾವ್ಯ ಗೌರಮ್ಮ ಅಜ್ಜಿ ಹತ್ರ ಬಂದು, ಅಜ್ಜಿ, ರಾತ್ರಿ ನಾನು ನಿಮ್ಮನ್ನು ತುಂಬ ಸತಿ ಕರೆದೆ, ನೀವು ಎಷ್ಟು ಸತಿ ಕರೆದ್ರೂ ಬರಲೇ ಇಲ್ಲ, ಯಾಕೆ ಅಂತ ಕೇಳ್ತಾಳೆ. ಅಜ್ಜಿ, ರಾತ್ರಿ ತುಂಬ ಸುಸ್ತಾಗಿತ್ತಮ್ಮ, ಹಂಗಾಗಿ ಗಾಢ ನಿದ್ದೆ ಹೋಗ್ಬಿಟ್ಟಿದೆ ಅನಿಸುತ್ತೆ, ಯಾಕೆ, ಏನಾಯಿತು, ಯಾಕೆ ಕರೆದೆ ಅಂತ ಕೇಳ್ತಾಳೆ. ಆಗ ಕಾವ್ಯ, ಅಜ್ಜಿ, ಆ ಲಾಕ್ ಆಗಿದೆಯಲ್ಲ, ಆ ರೂಮಿನ ಒಳಗಿಂದ ರಾತ್ರಿ ಯಾರೋ ಜೋಗುಳ ಆಡೋ ಥರ ಶಬ್ದ ಕೇಳಿಸ್ತು, ನಂಗೆ ತುಂಬ ಭಯ ಆಯಿತು, ಅದಕ್ಕೆ ನಿಮಗೆ ಕರೆದೆ, ನೀವು ಎಷ್ಟು ಕರೆದ್ರೂ ಬರಲೇ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ಅಂತ ಹೇಳ್ತಾಳೆ. ಸುಮಾರು 20 ವರ್ಷದಿಂದ ನಾನು ಇದೇ ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಯಾವತ್ತೂ ಆ ಥರ ಫೀಲಿಂಗ್ ಆಗಿಲ್ಲ, ಇಲ್ಲಿ ಅಕ್ಕಿ ಪಕ್ಷಿಗಳು ಕೂಗೋ ಶಬ್ದ ನಿಂಗೆಲ್ಲೋ ಆ ಥರ ಕೇಳಿಸಿದೆ ಅಷ್ಟೇ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಅಜ್ಜಿ ನಂಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೊರಡ್ತಾಳೆ. ಕಾವ್ಯಂಗೆ ಅಜ್ಜಿ ಹೇಳಿದ್ದು ಯಾಕೋ ಸಮಾಧಾನ ಆಗಲಿಲ್ಲ. ತನ್ನ ಗಂಡನ ಹತ್ರ ಆದರೂ ಈ ವಿಷಯನ ಹಂಚ್ಕೊಳ್ಳೋಣ, ಅವಾಗ ಅದು ಸಮಾಧಾನ ಆಗುತ್ತೆ ಅಂತ ತನ್ನ
ಫೋನ್ ನೋಡ್ತಾಳೆ. ಫೋನ್ ನೆಟ್ವರ್ಕ್ ಫುಲ್ ಡೆಡ್ ಆಗಿರುತ್ತೆ. ಸರಿ ಆಯಿತು, ರಮೇಶ್ ಅವರು ಹೇಳಿದ್ರಲ್ವಾ ಲ್ಯಾಂಡ್ಲೈನ್ ಯೂಸ್ ಮಾಡು ಅಂತೇಳಿ ಲ್ಯಾಂಡ್ಲೈನ್ ನೋಡ್ತಾಳೆ. ಲ್ಯಾಂಡ್ಲೈನಲ್ಲೂ ಕೂಡ ಕಾಲ್ ಕನೆಕ್ಟೇ ಆಗೋದಿಲ್ಲ. ಕಾವ್ಯಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಕಾವ್ಯಂಗೆ ಒಂದು ಕ್ಯೂರಾಸಿಟಿ ಉಟ್ಕೊಳ್ಳುತ್ತೆ, ಆ ರೂಮಲ್ಲಿ ಏನಿದೆ ಒಂದ್ಸತಿ ನೋಡಬೇಕು ಅಂತ ಆ ರೂಮ್ ಡೋರ್ನ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಆ ರೂಮ್ ಡೋರ್ನ ಹೇಗೋ ಕಷ್ಟಪಟ್ಟು ಹೊಡಿತಾಳೆ. ಕಷ್ಟಪಟ್ಟು ಹೊಡೆದ್ಮೇಲೆ ಆ ರೂಮ್ ಒಳಗೂ ಕೂಡ ಎಂಟರ್ ಆಗ್ತಾಳೆ. ಆ ರೂಮಿಗೆ ಎಂಟ್ರಿ ಆದ ಕಾವ್ಯಂಗೆ ಒಂದು ಬಿಗ್ ಶಾಕ್ ಆಗಿರುತ್ತೆ. ಆ ರೂಮಲ್ಲಿ ಗೌರಮ್ಮ ಅಜ್ಜಿ ಹೇಳಿರೋ ಥರ ಯಾವ ವಸ್ತುಗಳನ್ನು ತುಂಬಿರೋದಿಲ್ಲ. ಆ ರೂಮ್ ಫುಲ್ ಖಾಲಿ ಇರುತ್ತೆ. ಆ ರೂಮಲ್ಲಿ ಒಂದು ಹಳೆಯ ಕಾಲದ ತೊಟ್ಲು ಇರುತ್ತೆ. ಆ ತೊಟ್ಲು ಅಕ್ಕಪಕ್ಕ ಕೆಲವು ಗೊಂಬೆಗಳನ್ನು ಇಟ್ಟಿರ್ತಾರೆ. ಆ ರೂಮ್ನ ಗೋಡೆಗಳ ಮೇಲೆ ಕೆಲವು ಮಂತ್ರಗಳನ್ನು ಬರೆದಿರ್ತಾರೆ. ಕೆಲವು ವಿಚಿತ್ರ ವಿಚಿತ್ರ ಆಕಾರದ ಗೊಂಬೆಗಳನ್ನು ಬಿಡಿಸಿರೋ ಥರ ಕಾಣಿಸ್ತಿರುತ್ತೆ. ಕಾವ್ಯಗೆ ಅದನ್ನೆಲ್ಲ ನೋಡಿದ ಮೇಲೆ ತುಂಬ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆ ಭಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಮೆಟ್ಲಿಂದ ಇಳಿದು ಡೋರ್ ಹತ್ರ ಬರ್ತಾಳೆ. ಆದರೆ ಆಗ ಆ ಮನೆಯ ಡೋರ್ ಲಾಕ್ ಆಗಿರುತ್ತೆ. ಹಿಂದೆಯಿಂದ ಆ ಅಜ್ಜಿಯ ಧ್ವನಿ ಕೇಳಿಸುತ್ತೆ. ಈಗ ಆ ಧ್ವನಿ ನಾರ್ಮಲ್ ಆಗಿರಲ್ಲ. ಆ ಧ್ವನಿ ಸ್ವಲ್ಪ ಕರ್ಕಶವಾಗಿ, ಎಲ್ಲಿ ಹೋಗ್ತಾ ಇದೆಯಾ? ಆ ರೂಮ್ ಡೋರ್ನ ಓಪನ್ ಮಾಡಲಿಲ್ಲ ಅಂದಿದ್ರೆ ಇನ್ನೂ 2 ದಿನ ಆರಾಮಾಗಿರ್ಬೋದಿತ್ತು. ಆದರೆ ಆ ರೂಮ್ ಡೋರ್ನ ಓಪನ್ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ಅಂತ ಆ ಅಜ್ಜಿಯ ವಾಯ್ಸ್ ಕರ್ಕಶವಾಗಿ ಕೇಳಿಸತ್ತೆ. ಕಾವ್ಯ ಗಾಬರಿಯಿಂದ ಹಿಂದೆ ತಿರುಗಿ ನೋಡ್ತಾಳೆ. ಆದರೆ ಅಜ್ಜಿ ಮಾಮೂಲಿಯಾಗಿ ಕಾಣ್ತಿರೋದಿಲ್ಲ. ಈಗ ಅಜ್ಜಿಯ ಕಣ್ಗಳು ಕೆಂಪಾಗಿರುತ್ತೆ. ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣ್ತಿರ್ತಾರೆ. ತುಂಬ ವಿಚಿತ್ರವಾಗಿ ಕಾಣ್ತಿದ್ದ ಅಜ್ಜಿನ ನೋಡಿ ಕಾವ್ಯಗೆ ತುಂಬ ಭಯ ಆಗೋದಕ್ಕೆ ಶುರುವಾಗುತ್ತೆ. ಕಾವ್ಯ, ಅಜ್ಜಿ ಏನು ಇದೆಲ್ಲ ಅಜ್ಜಿ, ನನಗೆ ತುಂಬ ಭಯ ಆಗ್ತಿದೆ, ದಯವಿಟ್ಟು ಡೋರ್ ಓಪನ್ ಮಾಡಿ, ನಾನು ಇಲ್ಲಿಂದ ಹೊರಟುಬಿಡ್ತೀನಿ, ನಾನು ಹೇಗೋ ಬೆಂಗಳೂರನ್ನ ತಲುಪ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಹೋಗರಿತಾಳೆ. ನಿನ್ನ ಬಿಡೋದಕ್ಕೆ ಅಲ್ಲ ಕಾವ್ಯ, ನಾನು ಇಲ್ಲಿ ಕರೆಸ್ಕೊಂಡಿದ್ದು. ನನ್ನ ಮಗನ ಜೀವ ವಾಪಸ್ ಬರಬೇಕು ಅಂದರೆ ನಿನ್ನ ಬಲಿ ಆಗಬೇಕು ಕಾವ್ಯ ಅಂತ ಅಜ್ಜಿ ಜೋರು ಧ್ವನಿಯಲ್ಲಿ ಹೇಳ್ತಾಳೆ. ತುಂಬ ಭಯದಿಂದ ಕಾವ್ಯ, ಅಜ್ಜಿ ನೀವೇನು ಹೇಳ್ತಾ ಇದ್ದೀರಾ? ನನ್ನ ಬಲಿನ, ನನ್ನನ್ನು ಯಾಕೆ ಬಲಿ ತಗೋತೀರಾ? ನಾನೇನಂತ ಪಾಪ ಮಾಡಿದ್ದೀನಿ? ನಾನು ನಿಮಗೆ ಯಾವುದೇ ಥರ ಮೋಸ ಮಾಡಿಲ್ಲ ಅಲ್ವಾ? ನೀವು ಯಾಕೆ ನನ್ನ ಬಲಿನ ತಗೋತೀರಾ? ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಅಂತ ಗೋಗರ್ಕೊತಾಳೆ. ಆಗ ಆ ಅಜ್ಜಿ, ನೀನೇನು ಮಾಡಿಲ್ಲ ಕಾವ್ಯ, ಆದರೆ ನಿನ್ನ ಗಂಡನ ಮನೆಯವರು ನನ್ನ ಮಗುನ ಸಾಯಿಸ್ಬಿಟ್ರು. ಅದೇ ದ್ವೇಷಕ್ಕೆ ನಾನು ನಿನ್ನ ಮಗು ಬಲಿನ ತಗೋಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಮಗು ಬಲಿ ಆದರೆ ಮಾತ್ರ ನನ್ನ ಮಗನಿಗೆ ಮತ್ತೆ ಜೀವ ಬರುತ್ತೆ ಅಂತ ಹೇಳ್ತಾಳೆ. ಕಾವ್ಯಂಗೆ ತುಂಬ ಗಾಬರಿಯಾಗಿ ಹೇಗೋ ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅಜ್ಜಿ, ನೀನು ಎಷ್ಟೇ ಟ್ರೈ ಮಾಡಿದ್ರೂ ಆ ಡೋರ್ ಓಪನ್ ಆಗೋದಿಲ್ಲ ಕಾವ್ಯ. ನಾಳೆ ಅಮಾವಾಸ್ಯೆ ದಿನ, ನಾಳೆನೇ ನಿನ್ನ ಬಲಿ, ಆರಾಮಾಗಿರು, ನೀನೇನು ತಲೆ ಕೆಡಿಸ್ಕೊಬೇಡ, ನಿನ್ನ ಜೀವನ ನಿನಗೆ ಗೊತ್ತಾಗ್ದಿಲ್ಲಿರೋ ಥರ ನಾನು ತೆಗಿತೀನಿ, ನೀನೇನು ಭಯ ಪಡಬೇಡ, ಆರಾಮಾಗಿ ರೂಮ್ ಹೋಗಿ ಮಲ್ಕೋ ಅಂತ ಹೇಳ್ತಾಳೆ. ಕಾವ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಅವಳ ಕಿರ್ಚಾಟನ ಗೌರಮ್ಮ ಅವ್ರಿಗೆ ಕೇಳೋಕ್ಕಾಗದೆ ಅವಳನ್ನ ಒಂದು ಚೇರ್ ಮೇಲೆ ಕಟ್ಟಾಕಿ ಅವಳ ಬಾಯನ್ನು ಕೂಡ ಕಟ್ಟಿ ಹಾಕ್ತಾಳೆ. ಮರುದಿನ ಅಮಾವಾಸ್ಯೆಯ ರಾತ್ರಿ ಗೌರಮ್ಮ ಕೆಲವು ಮಂಡಳಗಳನ್ನು ಬರೆದು ಮಂತ್ರಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಇತ್ತ ಅಸಹಾಯಕ ಸ್ಥಿತಿಯಲ್ಲಿದ್ದ ಕಾವ್ಯಗೆ ಏನೂ ಮಾಡೋಕ್ಕಾಗ್ದಲೇ ಇರೋವಂಥ ಸ್ಥಿತಿ ಇರುತ್ತೆ. ಅವಳು ಮನಸ್ಸಲ್ಲೇ ತಾಯಿ ಮೂಕಾಂಬಿಕಾ ದೇವಿನ ನೆನೆಸ್ಕೊಂಡು, ತಾಯಿ ನನ್ನ ಮಗುನ ಉಳಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಡು,
ಈ ಗಂಡಾಂತರದಿಂದ ನನ್ನ ಕಾಪಾಡು ಅಂತ ಮನಸ್ಸಿನಲ್ಲೇ ಆ ತಾಯಿನ ಬೇಡ್ಕೊತಾಳೆ. ಆ ತಾಯಿನ ನೆನೆಸ್ಕೊಂಡು ಕಾವ್ಯ ಧೈರ್ಯ ಮಾಡಿ ತನ್ನ ಕೈಗೆ ಕಟ್ಟಿದ್ದಂತಹ ದಾರಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಹೇಗೋ ಕಷ್ಟಪಟ್ಟು ಆ ದಾರಗಳನ್ನು ಬಿಡಿಸ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಆ ರೂಮ್ಗೆ, ಆ ಮನೆಗೆ ಇದ್ದಂಥ ಎಲ್ಲ ಡೋರ್ನು ಲಾಕ್ ಮಾಡಿರೋದ್ರಿಂದ ಅವಳಿಗೆ ಆ ಮನೆಯಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೇಗೋ ಕಷ್ಟಪಟ್ಟು ಒಂದು ಬಾಗಿಲನ್ನು ಕಷ್ಟಪಟ್ಟು ಒಡೆದು ಓಪನ್ ಮಾಡ್ತಾಳೆ. ತುಂಬ ಗರ್ಭಿಣಿಯಾಗಿದ್ದ ಕಾವ್ಯಾಳಿಗೆ ಆ ಡೋರ್ ಓಪನ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಹಾಗಾಗಿ ಅಲ್ಲೇ ಸುಸ್ತಾಗಿ ಅದೇ ಸಮಯಕ್ಕೆ ಊರಿಂದ ಕೆಲಸನ ಮುಗಿಸ್ಕೊಂಡು ರಮೇಶ್ ಅವರು ಕಾವ್ಯಾಳ ಹತ್ರ ಬರ್ತಾರೆ. ಕಾವ್ಯ ಸುಸ್ತಾಗಿ ಬಾಗ್ಲಲ್ಲೇ ಬಿದ್ದಿರೋದನ್ನು ನೋಡಿ ಸ್ವಲ್ಪ ಶಾಕ್ ಆಗ್ತಾರೆ. ಏನಾಯಿತು, ಕಾವ್ಯ ಇಲ್ಲಿ ಬಿದ್ದಿದ್ದಾಳಲ್ಲ ಅಂತ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಆದರೆ ಮನೆ ಒಳಗೆ ಯಾರೂ ಕಾಣಿಸ್ಕೊಳ್ಳೋದಿಲ್ಲ. ಅಲ್ಲಿ ಮಂಡಳಗಳು, ಆ ಪೂಜೆಗೆ ಮಾಡಿದಂಥ ವ್ಯವಸ್ಥೆ ಮಾತ್ರ ಕಾಣಿಸುತ್ತೆ. ರಮೇಶ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕಾವ್ಯಳನ್ನು ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ತಾರೆ. ಪ್ರಜ್ಞೆ ಬಂದಂಥ ಕಾವ್ಯಳನ್ನು ರಮೇಶರು, ಯಾಕೆ ಕಾವ್ಯ ಬಾಗ್ಲಲ್ಲಿ ಬಿದ್ದಿದ್ದೆ, ಗೌರಮ್ಮ ಅಜ್ಜಿ ಎಲ್ಲಿ ಹೋಗಿದ್ರು, ಆ ಮನೆಯಲ್ಲಿ ಏನೇನೋ ಕೆಲವೊಂದು ಮಂಡಳಗಳು ಏನೇನೋ ಪೂಜೆ ಮಾಡಿದ್ರಲ್ಲ, ಏನದೆಲ್ಲ, ಏನಾಯಿತು ಹೇಳು ಅಂತ ಕೇಳಿದಾಗ ಕಾವ್ಯ ಅಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ರಮೇಶ್ ಅವ್ರಿಗೆ ಹೇಳ್ತಾಳೆ. ಅದನ್ನೆಲ್ಲ ಕೇಳಿ ರಮೇಶ್ ಅವ್ರಿಗೆ ತುಂಬ ಗಾಬರಿ ಆಗತ್ತೆ. ಇತ್ತ ಅವರ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಗತ್ತೆ. ಫೋನ್ ಎತ್ತಿದಾಗ ಅದೇ ಊರಿನ ಪೊಲೀಸ್ ಠಾಣೆಯಿಂದ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಆ ಬೆಂಕಿಯಿಂದ ನಿಮ್ಮ ಮನೆ ಪೂರ್ತಿ ಸುಟ್ಟೋಗಿದೆ ಅಂತ ನ್ಯೂಸ್ ಬರುತ್ತೆ. ಗಾಬರಿಯಿಂದ ರಮೇಶ್ ಆ ಮನೆ ಹತ್ರ ಹೋಗಿ ನೋಡಿದಾಗ ಅವರ ಮನೆ ಪೂರ್ತಿಯಾಗಿ ಸುಟ್ಟು ಹೋಗಿರುತ್ತೆ. ರಮೇಶ್ ಅವರು ಪೊಲೀಸವ್ರ ಹತ್ರ ಆ ಮನೆಯೊಳಗೆ ಗೌರಮ್ಮ ಅನ್ನೋಂಥ ಒಬ್ಬರು ಅಜ್ಜಿ ಇದ್ದರು, ಅವರು ಕೂಡ ಅದೇ ಮನೇಲಿ ಸತ್ತೋಗ್ಬಿಟ್ಟಿದ್ದಾರಾ, ಅವರ ಬಾಡಿ ಸಿಗಲಿಲ್ವಾ ಅಂತ ಕೇಳ್ತಾರೆ. ಪೊಲೀಸರು ಶಾಕ್ ಆಗಿ, ಗೌರಮ್ಮ ಅಂತಾನ, ಈ ಮನೆಯಲ್ಲಿ ಸುಮಾರು ದಿವಸದಿಂದ ಯಾರೂ ವಾಸ ಇಲ್ಲ ಅಂತ ಇಲ್ಲಿನ ಊರಿನ ಜನಗಳು ಹೇಳಿದ್ರಲ್ಲ, ಇದೇನಿದು ಗೌರಮ್ಮ ಯಾರವರು ಅಂತ ಇನ್ವೆಸ್ಟಿಗೇಟ್ ಮಾಡಿದಾಗ ಆ ಗೌರಮ್ಮ ಅಜ್ಜಿ ಅನ್ನೋರು 1975 ತೀರಿ ಹೋಗಿರ್ತಾರೆ. ಈ ವಿಷಯ ಕೇಳ್ತಿದ್ದಂಗೆ ರಮೇಶ್ ಅವ್ರಿಗೆ ತುಂಬ ಗಾಬರಿನೂ ಆಗುತ್ತೆ ಆ್ಯಂಡ್ ಶಾಕ್ ಕೂಡ ಆಗುತ್ತೆ. ರಮೇಶ್ ಅವರು ಅಜ್ಜಿ ಸತ್ತೋಗಿದ್ದಾರೆ ಅನ್ನೋ ವಿಷಯನ ಕಾವ್ಯರ ಹತ್ರ ಹೇಳೋದಿಲ್ಲ. ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರಿಗೆ ಕರ್ಕೊಂಡು ಹೋದ್ಮೇಲೆ ಎಲ್ಲ ನಾರ್ಮಲ್ಲಾಗೇ ಇರುತ್ತೆ. ಮಗು ಆರೋಗ್ಯವಾಗೂ ಕೂಡ ಹುಟ್ಟುತ್ತೆ. ಆದರೆ ಆ ಹುಟ್ಟಿದ ದಿವಸ ರಮೇಶ್ ಅವರು ಕಾವ್ಯರ ಹತ್ರ ಯಾಕೋ ಏನೋ ಆ ಅಜ್ಜಿ ಸತ್ತೋಗಿದ್ರು ಅನ್ನೋ ವಿಷಯನ ಹೇಳ್ತಾರೆ. ಕಾವ್ಯಗೆ ಆಗ ತುಂಬ ಗಾಬರಿ ಆಗುತ್ತೆ. ಹಾಗಾದರೆ ನಾನು 3 ದಿವಸ ಇದ್ದಿದ್ದು ಆ ಸತ್ತೋಗಿರೋ ಆತ್ಮದ ಜೊತೆನ ಅಂತ ಭಯ ಪಟ್ಕೊಂಡು ಮಗು ಹತ್ರ ನೋಡ್ತಾರೆ. ಆದರೆ ಮಗುವಿನ ಕಾಲಿನ ಹತ್ರ ಒಂದು ಬಳೆ ಕಾಣಿಸುತ್ತೆ. ಆ ಬಳೆ ಯಾರ್ದು ಅಲ್ಲ, ಆ ಅಜ್ಜಿ ಆಗ್ತಿದ್ದಂತಹ ಬಳೆ. ಫ್ರೆಂಡ್ಸ್, ನಿಮಗೇನನ್ಸುತ್ತೆ? ಆ ತಾಯಿ ಮೂಕಾಂಬಿಕಾನೇ ಕಾವ್ಯಾಳನ್ನು ಕಾಪಾಡಿದ್ಲು ಅನ್ಸುತ್ತಾ? ಆ ಆತ್ಮನ ನಾಶ ಮಾಡಿದ್ರು ಅನ್ಸುತ್ತಾ? ಹಾಗಾದರೆ ಆ ಬಳೆ ಆ ಮಗುವಿನ ಕಾಲತ್ರ ಹೇಗೆ ಬಂತು? ಇನ್ನೂ ಆ ಆತ್ಮ ಅದರ ಮಗುಗಾಗಿ ಇನ್ನೂ ಅಲ್ದಾಡ್ತಿದೆಯಾ? ಇದಾಗಿತ್ತು ಇವತ್ತಿನ ಹಾರರ್ ಸ್ಟೋರಿ. ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಇದೇ ಥರ ಹಾರರ್ ಕಂಟೆಂಟ್ ಜೊತೆ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್, ಕನ್ನಡತಿ ಸುಚಿತ್ರ.